ಅಲಾರಾಮ್ ಹೊಡ್ಕೊಳಕತ್ತೈತಿ. ಇವ್ರೇನು ನಿದ್ದೆ ಮಾಡಕತ್ತಾರ ಅನ್ಸುತ್ತೆ. ಪಾಪ ನನ್ನ ಮಗ ಕೆಲ್ಸಕ್ಕೆ ಬರ್ಬೇಕು. ಎದ್ದು ಅಡುಗೆ ಮಾಡೋದು ಎಷ್ಟು ತ್ರಾಸಾಗೈತೆ ನೋಡಿ. ಅಟ್ ಕೆಲಸ ಹೋಗ್ತೀನಿ ಕಿವಿಗೆ ಈಕಿಗೆ ಅಂಜಿಕೆನೇ ಇಲ್ಲ ಆದಂಗೆ ಆಗೈತೆ. ಅಡುಗೆ ಮಾಡ್ತೀನಿ ಈಕಿಗೆ. ಏನಮ್ಮ ಸೊಸಿ ಎದ್ದೇಳ್ತಾನೆ ಇಲ್ಲಿ ಇವತ್ತ ಟೈಮ್ ಅಲ್ಲೇ ನೋಡಿ ಎಷ್ಟಾಗೈತೆ ಅಂತೇಳಿ. ಅಲಾರಾಮ್ ಆವಾಗಿಂದ ಹೊಡ್ಕೊಳಕತ್ತೈತಿ. ಸೂರ್ಯ ಅಲ್ಲೇ ನೆತ್ತಿ ಮೇಲೆ ಬಂದಾನ. ಇನ್ನೂ ನಿದ್ದೆ ಹೊಡ್ಯಾಕತ್ತಾಳೆ ಈಕಿ. ನನ್ನ ಮಗ ಡ್ಯೂಟಿಗೆ ಹೋಗ್ಬೇಕು. ಎದ್ದೇಳು ಮಗ. ಬರ್ತಾನೆ ಇಲ್ಲ ಅಂತ ಅನ್ಕೊಂಡಿದ್ದೆ. ಇನ್ನು ಅಲಾರಾಮ್ ಹೊಡೆದ್ ಪುರ್ಸತಿಲ್ಲ. ಅಲ್ಲೇ ಬಂದು ನಿಂತ್ಕೊಂಡ್ಬಿಟ್ಟಾನ ನೋಡ್ರಿ. ಆಯ್ತು ರೀ ಎದ್ದೇಳ್ತೀನಿ ಈಗ. ಎದ್ದೇಳ್ಬಿಟ್ಟು ನೋಡ್ರಿ. ಎದ್ದು ಬಡ ಕೆಲಸ ಮಾಡು. ಕಾವ್ಯ, ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ. ನಾ ಬರೋ ಅಷ್ಟಕ್ಕೆ ಟಿಫನ್ ರೆಡಿ ಇರಬೇಕು. ಮತ್ತು ನಂಗೆ ಆಫೀಸ್ ಟೈಮ್ ಆಕೈತಿ. ಬಡ ರೆಡಿ ಮಾಡು. ಆಯ್ತು ರೀ, ಸ್ನಾನ ಮಾಡ್ಕೊಂಡು ಬರ್ರಿ. 2 ನಿಮಿಷದಾಗ ಫಟಾಫಟ್ ರೆಡಿ ಮಾಡಿರ್ತೀನಿ. ನೀವು ಬರೋ ಅಷ್ಟಕ್ಕೆ ನೋಡ್ರಿಬೇಕಾದ್ರೆ ವೆರೈಟಿ ನಾಷ್ಟ ಮಾಡಿ ಇಟ್ಟಿರ್ತೀನಿ ರೀ. ನೀವು ಬಂದು ಬಾರ್ಸೋದಷ್ಟೇ ಕೆಲಸ ರೀ. ಹೊರಗೆ ನೀವು ಡಬಲ್ ಸಾಕು ಮಾಡ್ಕೊಂಡು ಬರ್ರಿ. ರೆಡಿ ಮಾಡ್ತೀನಿ ರೀ. ಫಟಾಫಟ್ ಅಡುಗೆ ಮುಗಿಸ್ಕೊಂಡ್ಬಿಡ್ತೀನಿ. ಇಲ್ಲಾಂದ್ರೆ ನಮ್ಮ ಅತ್ತೆ ಕೈಯಲ್ಲಿ ಬೇಯಿಸ್ಕೊಂಡು ಸಾಕಾಗೈತೆ ನನಗಂತೂ. ಬಡ ಮುಗಿಸ್ತೀನಪ್ಪ. ಕಾವ್ಯ, ಕಾವ್ಯ, ನನ್ನ ಬ್ಲ್ಯಾಕ್ ಕಲರ್ ಶರ್ಟಲ್ಲಿ ಇಟ್ಟು ನೀನು ಐರನ್ ಮಾಡಿಡ ಅಂತ ಹೇಳಿದ್ನಿ. ಎಲ್ಲಿಟ್ಟಿಗೆ ಸಿಗೋಲ್ತು. ಬಾ ಕೊಡ್ಬಾ. ಬಾ ಟೈಮ್ ಆಕಿತ್ಪ ನಂಗೆ. ನಾಷ್ಟ ಮಾಡ್ತಾರಂತ. ನಾಷ್ಟ ಅದು ವೆರೈಟಿ ನಾಷ್ಟ ಅಂತ. ವೆರೈಟಿನೂ ಬೇಡ ಗಿರಿಟಿನೂ ಬೇಡ. ಚಂದಾಗ ಬಿಸಿ ರೊಟ್ಟಿ ಮಾಡಾಕ. ನನ್ನ ಗಂಡಂದು ಒಂದು ದಾರಿ ಆದ್ರೆ ನಮ್ಮ ಅತ್ತೆದು ಇನ್ನೊಂದು ದಾರಿ. ಇವ್ರಿಬ್ಬರು ಸಂಬಂಧ ಅಂತ ನನಗಂತೂ ಸಾಕಾಗಿ ಹೋಗ್ಬಿಟ್ಟೈತೆ. ನನ್ನ ಜೀವನ ಎಲ್ಲ ಸಣ್ಣ ಮಾಡಿ ಇಟ್ಬಿಟ್ರೆ ಇಬ್ಬರು. ಮಗ ಸತ್ಯ ಕಾಡಂಗಿಲ್ಲ ಇಷ್ಟ. ನನ್ನ ಮಗ ಕಾಡಂಗಿಲ್ಲ. ಇನ್ನೂ ಪುರ್ಸತ್ತಿಲ್ಲ. ಅಲೈಕೆ ಶುರು ಮಾಡಿಲ್ಲ. ಆಯ್ತು, 3 ಗ್ರಹಗಳು ನನಗೆ ಯಾವತ್ತಿದ್ದು ಜೋಡಾಗೇ ಬಿಟ್ಟವೆ. ಬಂದೆ ಬಂಗಾರ. ಯಾಕೆ ಬಂಗಾರ? ಯಾಕೆ ಕಳಾತಿ? ನನ್ನ ಜಾನ ಮರಿ ಎಲ್ಲ ನೀನು ಆ ಥರ ಎಲ್ಲ ಆಡಬಾರ್ದಮ್ಮ. ಎದ್ದು ನಿಂಗೆ ಟೀ ಮಾಡ್ಕೊಡ್ತೀನಿ. ಎದ್ದು ನನ್ನ ಜಾನ ಮರಿ ಎಲ್ಲ ನೀನು. ಎದ್ದು ಬೇಗ ಎದ್ದೇಳಬೇಕು. ಟೈಮ್ ಆಗುತ್ತಿದ್ದೆ. ನೀ ಏನ್ರಿ ಇವಾಗ ಎದ್ದೇಳಿಲ್ಲ? ನಿಮ್ಮ ಅಜ್ಜಿ ಇಲ್ಲಿಗೆ ಓಡ್ಬರ್ತಾ ನೋಡು. ಎದ್ದು ಬಂಗಾರ್ಲಗು ಎದ್ದು. ಎದ್ದ ತಕ್ಷಣ ಮೊದಲು ಅಜ್ಜಿದು ಮತ್ತು ಪಪ್ಪಂದು ಕಾಲು ನಮಸ್ಕಾರ ಮಾಡಬೇಕು ಬಂಗಾರ. ಹಸುವಾಗೈತಮ್ಮ ನಂಗೆ. ಮೊದಲು ಏನ್ರ ಮಾಡ್ಕೊ. ಆಯ್ತು, ಹಾಲು ಬಿಸಿ ಮಾಡತ್ತೀನಿ. ಹಾಲು ಕುಡಿದು ಎಲ್ರಿಗೂ ನಮಸ್ಕಾರ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿ ಓದ್ಕೊಂಡು ಕೊಡ್ಬೇಕು. ನೀನು ಕಷ್ಟ ಓಡಾಡ್ತಾನ ಮಾಡೋದು ಮಾಡಕತ್ತಿ. ಸೀದಾ ಹಾಸ್ಟೆಲ್ಗೆ ಹೋಗಿ ಎತ್ತು ಬರ್ತೀನಿ. ಯಾಕೆ ಇಷ್ಟಲಗು ಎದ್ನೇ ಏನು? ಬರೀ ಓದು ತಗೋ ಹಾಲು ಕುಡಿ. ಬರೀ ನಿಂದ ಸಡವ ಮಾಡ್ಕೊಂಡು ಕೂತ ನಿಮ್ಮ ಅಪ್ಪಾಜಿ ನಿಮ್ಮ ಅಜ್ಜಿ ಇಲ್ಲಿಗೆ ಓಡ್ಬರ್ತಾರೆ. ಮತ್ತೆ ಅವ್ರಿಗೂ ಮಾಡ್ತೀನಿ ಏನ್ರಿ. ಕಾವ್ಯ, ನಾಷ್ಟ ರೆಡಿ ಆಗೈತಿಲ್ಲ? ಲಗುತ್ತಮ್ಮ, ಟೈಮ್ ಆಗುತ್ತಮ್ಮ. ಆಯ್ತು, ರೆಡಿ ಆಯ್ತು. ಆಲ್ಮೋಸ್ಟ್ ಇನ್ನು 2 ನಿಮಿಷ. ಮತ್ತಿನ್ನು 2 ನಿಮಿಷ ಕಾಯ್ಬೇಕು. ಆಗಲ್ಲ 2 ನಿಮಿಷನ ಪಟಾಪಟ್ ಮಾಡ್ತೀನಿ ಅಂದು. ಈ ಮನೆಗೆ ಒಟ್ಟು ಸಮಾಧಾನ ಬುದ್ಧಿ ಅನ್ನೋದು ಯಾರಿಗೂ ಇಲ್ಲ. ಎಲ್ಲರೂ ಅರ್ಜೆಂಟ್ ಮಾಡ್ತಾರೆ. ದೇವ್ರು ನಂಗೂ ಬರೀ 2 ಕೈ ಕೊಟ್ಟ. 4 ಕೈ ಏನ್ರ ಕೊಟ್ಟಿದ್ರೆ 3ಕ್ಕೆ ಮುಂಜಾನೆ ಮಾಡಿ ಮುಗಿಸ್ತಿದ್ದೆ. ಒಟ್ಟ ಅನ್ನೋಕ್ಕೆ ನನ್ನ ಟೈಮ್ ವೇಸ್ಟ್ ಆಕಿತ್ತು. ಬಡ ಅಡುಗೆ ಮಾಡ್ತಾವ ರೀ. ತಗೋರಿ, ನಿಮ್ಗೆ ಇಷ್ಟ ಅಂತೇಳೆಲ್ಲ ನಾಷ್ಟ ರೆಡಿ ಮಾಡಿ ಮೊದಲು ಬಾರಿಸಿ ಆಫೀಸಿಗೆ ನಡ್ರಿ. ಅವಾಗ ಭಾಳ ಅರ್ಜೆಂಟ್ನಾಗಿದ್ದೆ. ಸಾರಿ ಹೇಳ್ತೀವಿ. ಮತ್ತು ಆಫೀಸ್ ಟೈಮ್ ಆಗುತ್ತೆ. ಅದ್ರ ಸಂಬಂಧ ಸಿಟ್ ಮಾಡಿದೆ ಅಷ್ಟೇ. ಇಂಥದ್ದೆಲ್ಲ ಬ್ಯಾಡ ತಗೋರಿ. ಗೊತ್ತಾಯ್ತು ನಿಮಗೆ. ಸಾಕೈ ಬಡ ತಿಂತಿದ್ದಾಡ್ರಿ. ಅರೆ ಅತ್ತಿ, ನಾಷ್ಟ ಮಾಡಿ ಬರ್ರಿ. ಇವಾಗ ರೊಟ್ಟಿ ಬಿಸಿ ಅದಾವು. ಮತ್ತೆ ಆಡ್ತಾವ. ಬಡ ನಾಷ್ಟ ಮಾಡಿ ಬರ್ರಿ. ನಾಷ್ಟ ಮಾಡಿ ರೆಸ್ಟ್ ಮಾಡಿರಂತ್ರಿ. ಮತ್ತೇನೈತ್ರಿ ನಮ್ಮ ಕೆಲಸ. ಒಂದು 3ಕ್ಕೆ ಮುಂಜಾನೆ ನಾನು ಚಲೋ ಮಾಡೋಣ. ನಮ್ಮ ಎಬ್ಸಾಕ ಎಲ್ಲ ಇಷ್ಟೆಲ್ಲ ಕೆಲಸ ಮುಗಿಸಿನಿ. ಸುಮ್ಮನೆ ಒಂದು ಹೆಲ್ಪ್ ಮಾಡಕ್ಕೆ ಬಂದಿಲ್ಲ. ಇಷ್ಟ ಕುತ್ಕೊಂಡು ಇಷ್ಟ ಟೈಮ್ ಪಾಸ್ ಮಾಡ್ತಾರೆ. ಏನಿವು ರೊಟ್ಟಿವು ನನಗೇನು ನಾಯಿಗಿವು ರೊಟ್ಟಿ? ಇವು ಮನುಷ್ಯರು ತಿನ್ನುವಂಥ ರೊಟ್ಟಿ ಇದಾವೆ. ಇವನ್ನೇನ್ರ ನಾಯಿಗೆ ಹಾಕಿದ್ರೆ ನಾಯಿನ ಸತ್ತು ಹೋಕೈತೆ ನೋಡು. ಇಲ್ರಿ ಅತ್ತೆ, ಅಜ್ಜನಾಗ ಅದಕ್ಕೆ ದಪ್ಪನ ಮಾಡಿ ಹಾಕಿದ್ದೀನಿ. ಹೆಂಗೆ ಮಾಡಿದ್ರೆ ಒಂದು ಮಾತು ಅಂತೀರಿ ಬಿಡ್ರಿ. ರೀ ಏನ್ರಿ ಮಾತಾಡ್ರಿ. ನಿಮ್ಮ ಅವ್ರು ಹೇಳ್ರಿ. ಏನಾಗಂಗಿಲ್ಲ ತಗೋ. ಈಗ ಬಿಸಿ ತಿಂದ್ಬಿಡು. ಆರ್ತು ಮತ್ತೆ ಆಕಿನ ವಯಸ್ಕೊಂಡು ಮಾತಾಡಕ್ಕೆ ಬರ್ತಾನೆ ಇಲ್ಲ ಅಂತ ಅನ್ಕೊಂಡೆ ಬಂದ ಬಿಟ್ಟೇನ. ತಿಂತೀನಿ. ಹಲೋ ಸರ್, ಮನೆಯಾಗೈತಿ ಸರ್. ಆಯ್ತು ಸರ್, ಟಿಫನ್ ಆಯ್ತು. ಇವಾಗ ಹೊಡ್ತೀನಿ ಸರ್. ಇನ್ನೊಂದು 2 ನಿಮಿಷನಾಗ ಅಲ್ಲಿ ಇರ್ತೀನಿ ಸರ್. ನಂಗೆ ಟೈಮ್ ಆಕೈತಿ. ಇಬ್ರು ನಾಷ್ಟ ಮಾಡ್ರಿ. ಹಲೋ ರೀ, ಬಂದಿಡ್ರಿ. ಇನ್ನೊಂದು 2 ನಿಮಿಷನಾಗ ಅಲ್ಲೇ ಇರ್ತೀನಿ ನೋಡು. ಹಲೋ ಕಾವ್ಯ, ಬಾಯ್. ಹುಷಾರು. ಟಿಫನ್ ಮಾಡಿ ನೀನು. ಗುಂಡು ಹುಷಾರು ನೋಡು. ಆಯ್ತು, ನಾವು ಹುಷಾರಾಗಿರ್ತೀರಿ. ನೀವು ಹುಷಾರಾಗಿ ಹೋಗ್ರಿ. ಬಾಯ್ ರೀ. ರಿಸಿ ಮಾಡೋಣಂತ. ನಾವು ಸ್ವಲ್ಪ ಬಿಸಿ ಇದೆ ಅಂತ ಬಿಲ್ಡಪ್ ತಗೋಬೇಕು. ಹಲೋ, ಹಾಯ್ ಲಕ್ಷ್ಮಿ, ಹೌ ಆರ್ ಯು? ಫುಲ್ ಸ್ಟೈಲ್ ಮಾತಾಡೋ. ಸ್ವಲ್ಪ ಹೊಟ್ಟೆ ಉಳ್ಸೋಣ ಅಂತ. ಕ್ಯಾನ್ ಯು ಹಿಯರ್ ಮೈ ವಾಯ್ಸ್ ಲಕ್ಷ್ಮಿ? ಯವ್ವ, ಮುಚ್ಕೊಂಡು ಚಂದ ಮಾತಾಡು. ಇಂಥವೆಲ್ಲ ಮಾತಾಡಕ್ಕೆ ಹೋಗ್ಬೇಡ. ಇಂಥವು ಮಾತಾಡಿದ್ರೆ ನಾನು ಮಾತಾಡೋದ ಇಲ್ಲ. ಫೋನ ಕಟ್ ಮಾಡ್ಬಿಡ್ತೀನಿ ಆ ಕಡೆ. ನನ್ನ ಮುಂದೆ ಸ್ಟೈಲ್ ಮಾಡಕ್ಕೆ ಬಿಡ್ತಾನೆ. ಇಂಥವೆಲ್ಲ ಯಶಿ ಮುಂದೆ ನಡೆಸ್ಲಿಕ್ಕೆ. ನನ್ನ ಮುಂದೆ ನಡ್ಸಕ್ಕೆ ಬಂದ್ರೆ ನಾನು ಕೇಳಿ ಅನ್ನ ಈಕೆ. ಲಕ್ಷ್ಮಿ, ಆರಾಮದೇಲ್ಲ? ಏನು ಫೋನ್ ಮಾಡ್ಬಿಟ್ಟೆ? ಭಾಳ ದಿನ ಆದ್ಮೇಲೆ ನಾನು ನೆನೆಸ್ಕೊಂಡೆ. ಸಿಲ್ಲಿ ಅಂದ್ರೆ ಫೋನ್ ಹಚ್ಚಿಲ್ಲನ? ಆಕೆಂತೂ ಫುಲ್ ಬಿಸಿನೇ ಇರ್ತಾಳ. ಒಂದು ಇಂಪಾರ್ಟೆಂಟ್ ವಿಷಯ ಇತ್ತು, ಅದಕ್ಕೆ ಫೋನ್ ಹಚ್ಚಿದೆ. ಮತ್ತೆ ಇವಾಗ ಊರಿಗಳು ಎಲ್ಲರೂ ಸೇರಿ ಪಾರ್ಟಿ ಮಾಡೋಣ ಬರ್ಲಿ. ನಶಿ ಬರ್ತಾರ. ಸಿಲ್ಲಿ ಅಡಿಟೈತ್ ಅಂತ ಹಾಕಿದೆ. ಯಾವ ಸಿಲ್ಲಿಗಾರ ಬರೀ ಅದಾಯ್ತು ಬಿಡು. ಅಡಿಟೈತ್ ಯಾವಾಗ ಫೋನ್ ಹಚ್ಚಿದ್ರು ಏನೊಂದು ಅಡಿಟೈತ್ಲೆ ಬಿಸಿ ತಿನ್ಲಿ ಅಂತಾನೆ ಬರ್ತೈತೆ ಆಕಿನ ಕಡೆ ಆನ್ಸರ್. ಆಕಿ ಫೋನ್ ಹಚ್ಚಿದ್ರು ವೇಸ್ಟ್ ಆಗ್ಬಿಡು. ಈಗ ನಸ್ರಿನ ಯಶೋದ ಬರೋದು ಕನ್ಫರ್ಮ್ ಅನ್ನ? ಮೂಲೆ ಅವ್ರು ಬರೋದು ಕನ್ಫರ್ಮ್. ನೀನು ಬಾ, 3 ಜನ ಸೇರಿ ಮಸ್ತ್ ಮಜಾ ಮಾಡೋಣ್ರಿ. ಎಲ್ರಿಗೂ ಗುಡ್ಸನ್ ಬರ್ರಿ. ಹೌದು ನೋಡ್ಲಿ, ನೀನ್ ಹೇಳೋದು
ಹೇಳೋದು ಖರೆ ಐತಿ. ನಾವೆಲ್ಲರೂ ಸೇರಿ ಪಾರ್ಟಿ ಮಾಡೋಣ ಅಂತ. ಪಾರ್ಟಿ ಮಾಡಿಲ್ಲ, ಸ್ಟೇಟಸ್ ಹಾಕೋಣ ಅಂತ. ಯವ್ವ ಸ್ಟೇಟಸ್ ಹಾಕಿ ಅಂತ ಮೊದಲಿಗೆ ಬರೋದು ಬಿಡೋದು ಕನ್ಫರ್ಮ್ ಹೇಳಿ, ನೀನು ಬರ್ತೀಯೇನು ಬರಂಗಿಲ್ಲ ಅಂತೇಳಿ. ಇನ್ನು ಬರೋದ ಕನ್ಫರ್ಮ್ ಆಗಿಲ್ಲ, ಅಲ್ಲಿ ಸ್ಟೇಟಸ್ ಹಾಕಕ್ಕೆ ಹೊಂಟ್ಬಿಟ್ಲಿಕ್ಕೆ. ಮುಂದಾಲೋಚನೆ ಯಾವಾಗಲೂ ಮಾಡಕ್ಕೆ ಹೋಗ್ಬಾರ್ದು, ಒಳ್ಳೇದಲ್ಲ. ಹೌದು ಬಿಡು, ನೀ ಹೇಳೋದು ಖರೇನೇ ಐತಿ. ನಮ್ಮ ಮತ್ತೇನು ಊರಿಗೆ ಬಂದಾರ, ಏನು ಹೇಳ್ತಾರೆ ಏನು ಬಿಡ್ತಾರೆ ಕೇಳ್ತಂತ ಒಂದು ಮಾತು, ನೋಡೋಣ ಅಂತ ಏನಾಗುತ್ತಂತೆ. ಸಿಲ್ಲಿಗೆ ಇನ್ನೊಂದ್ಸತಿ ಫೋನ್ ಹಚ್ಚಿ ನೋಡೋಣ ಅಂತ ಏನಂತ. ಹೂಲೆ ಮತ್ತೆ ಹಚ್ಚಿದ್ದೆ ಫೋನು, ಹಿಂಗೆಲ್ಲರೂ ಸೇರನ್ ಬರಲಿ ಮೀಟ್ ಆಗೋಣ ಅಂತಂದೆ. ಆಕಿ ಬ್ಯುಸಿ ಅದಾಳಂತೇನ, ಮೀಟಿಂಗ್ ಐತಂತ ಆಕಿದೇನ. ನೀವು ಹಾಕಿದ್ರೆ ಬರೀ ಅದಾದ ಬಿಡು, ಮೀಟಿಂಗ್ ತಪ್ಪನ ಅಡಿಟ್ ತಪ್ಪನ ಮೀಟಿಂಗ್. ಫೋನ್ನೇ ಮಾತಾಡಕತ್ತೇನ, ಮಾತಾಡ. ಮತ್ತೇನೈತಿ ನಿನ್ನ ಕೆಲಸ, ಸಂಸ್ಥಾನೆ ಇನ್ನು ಅದನ್ನ ಮಾಡೋದು ನೋಡಿನ. ಫೋನ್ನೇ ಮಾತಾಡಿದ್ದ ನಿನ್ನ ಗಂಡು ಹೋಗೇನ ಮಾತಾಡೋದು ಬಿಡವಲ್ಲ. ಇನ್ನು ಮಾಡಕ ಕೆಲಸ ಬಗಸಿ ಏನೂ ಇಲ್ಲನ, ಕೂಲರ್ ತಿಂದೇನೇ ಇಲ್ಲ, ಹಂಗ ಮಾತಾಡಕತ್ತೆ. ಹಲೋ ಲಕ್ಷ್ಮಿ, ಆಮೇಲೆ ಮಾಡ್ತೀನಿ ತಡ್ಲೆ. ಇವ ನಿಂದರ ಬರೀ ಇದಾದ ಬಿಡ್ಲೆ. ಮತ್ತೆ ಶಿಲ್ಪ ಹೇಳಕ್ ಬರ್ತಾ ತಂದ ತನಗೆ ಗೊತ್ತಿಲ್ಲ, ಮತ್ತೆ ಶಿಲ್ಪ ಅಂತ ಹೇಳ್ತಾ. ಅವಾಗಿಂದ ಬರೀ ಫೋನ್ನೇ ಮಾತಾಡ್ದಾಗೈತಿ. ಫೋನ್ನೇ ಮಾತಾಡೋದನ್ನ ಮತ್ತೆ ಬೇರೆ ನೋಡ್ಬಿಟ್ಟಾಳ. ಎಲ್ಲಿ ನನ್ನ ಗಂಡ ಹೇಳ್ತಾಳೆ ಏನಂತ ಟೆನ್ಷನ್ ಆಗತೈತಿ. ಬರೀ ಫೋನ್ನೇ ಮಾತಾಡಕತ್ತಿ. ನನ್ನ ಮಗಳ ಕಡೆ ಲಕ್ಷಣ ಕೊಟ್ಟಿಲ್ಲ ನಾನು. ನನ್ನ ಮಗಳು ಅಳಾಕತ್ತೈತಿ. ಯಾಕಮ್ಮ, ಯಾಕೆ ಬಂಗಾರ ಎದಕ್ಕೆ ಅಳಾಕತ್ತಿ? ನನ್ನ ಮುದ್ದು ಜಾನ ಮರಿಯಲ್ಲ ನೀನು ಚಾಕ್ಲೇಟ್ ಕೊಡಿಸ್ತೀನಿ ಬಾ. ಐಸ್ ಕ್ರೀಮ್ ಬೇಕಾ ಚಾಕ್ಲೇಟ್ ಬೇಕಾ? ಅಷ್ಟೇನಾ? ಲಕ್ಷ್ಮಿ ಫೋನ್ ಹಚ್ಚಿಲ್ಲ, ನಾನಂತ ಹೋಗಕ್ಕೆ ರೆಡಿ ಆಗಿ ನೋಡಿ. ನೀನು ಹೇಳಿ ಏನಂತ. ಈಗ ನಾನು ಯಾರ ಕಡೆ ಹೋಗಿಲ್ಲ, ನಾಳೆ ನನ್ನ ಮದುವೆ ಯಾರು ಬರಂಗಿಲ್ಲ, ಅದಕ್ಕೆ ನಾ ಎಲ್ಲ ಕಡೆ ಹೋಗಿ ಬಂದ್ಬಿಡ್ತೀನಿ ಈಗ. ಹೌದ್ಲೇ, ನೀ ಹೇಳೋದು ಕರೆಕ್ಟ್ ಐತಿ. ನಾಳೆ ನನ್ನ ಮದುವೆಗೂ ಯಾರು ಬರಂಗಿಲ್ಲ, ನಾನು ತಯಾರಾಗಿ ಬರ್ತೀನಿ. ತಡಿ ಹೋಗ್ಬಿಡೋಣ ಅಂತ ಇಬ್ರು. ಕಾವಿ ಭಾಳ ದಿಮಾಕ್ ಮಾಡಕತ್ತ, ಹಾಕಿ ಬಿಟ್ಟು ಹೋಗ್ಲಿ, ಕರ್ಕೊಂಡು ಹೋಗೋದು ಬೇಡ. ನನ್ನ ಫ್ರೆಂಡ್ ಮೀಟ್ ಆಗಿ ಬರ್ತೀನಿ ರೀ, ಭಾಳ ದಿನ ಅಂತ ಒಟ್ಟ ನೋಡೇ ಇಲ್ಲ. ನಮ್ಮ ಅವನ್ ಕೇಳಿ ಏನಂತಾರ ನೋಡು. ನೀ ಏನು ಕೇಳ್ತಿ ಚಂದ ಗೊತ್ತೈತಿ ನನಗೆ. ಏನು ಬೇಡ, ಸುಮ್ಮನೆ ಕೆಲಸ ಮಾಡಿ ನಡಿ, ಬರೇದಾತ್. ಪ್ಲೀಸ್ ರೀತಿ ಹೋಗಿ ಬರ್ತೀನಿ ರೀ, ಭಾಳ ದಿನ ಅಂತ ಒಟ್ಟ ಮೀಟ ಮಾಡಿಲ್ರಿ ಆಕಿನ. ಎರಡು ಪಾಪು ಹೋಗ್ಯಾರಿ, ಆದರೂ ಹೋಗಿಲ್ರಿ ನಾನು. ನಮ್ಮ ಅತ್ತೆಂತೂ ನನ್ನ ಕಳ್ಸೋದಿಲ್ಲ ಅಂತೇಳಿ ಗ್ಯಾರಂಟಿ ಆಯ್ತು. ನಸ್ರಿನ ಎಷ್ಟನಾರು ಕೇಳ್ಕೊಂಡು ಬರ್ತೀನಿ, ಹೊಕ್ಕಾರ ಏನು ಮಾಡ್ತಾರಂತೆ. ಕಾವಿ ಬಂದ್ಲ, ಆಕಿನ ಜೊತೆ ಮಾತಾಡೋದು ಬೇಡ ನಾವು. ನೀವು ಹೋಗ್ತೀರಿ ಅಂತ ಏನಾರ ಕೇಳಿದ್ರಂದ್ರೆ ಹೋಗಂಗಿಲ್ಲ ಅಂತ ಹೇಳೋಣ ಅಂತ ನಾವು ಹೇಳೋದು ಬೇಡಕಿ. ಹಾಯ್ ನಸ್ರಿನ್, ಯಶಿ. ಲಕ್ಷ್ಮಿ ಫೋನ್ ಹಚ್ಚಿದ್ಲು, ನಂಗೆ ಬಾ ಅನ್ನಕತ್ತಳ. ಅದಕ್ಕೆ ನಿಮ್ಮನ್ನ ಕೇಳಿ ಬರ್ಬೇಕಂತ ಬಂದು ನಾನು. ಹೋಗ್ತೀರ ನೀವು ಇಬ್ಬರು? ನೀವು ಇಷ್ಟು ಮಾತಾಡಿದ್ರು ಮಾತಾಡೋಲ್ರಿ, ನಡಿ. ಇಷ್ಟು ದಿಮಾಕ್ ಮಾಡಕತ್ತಾರ ಅಂತಂದ್ರೆ ಇವ್ರ ದಿಮಾಕ್ ಇವ್ರ ಕಡೆನೇ ಇಟ್ಕೊಳ್ಳಿ ಅವ್ರು. ನನ್ನ ಮುಂದೆ ತೋರ್ಸಕೊಂಡ್ರೆ ನಡೆಯಲ್ಲ. ಆಕೆ ಇವತ್ತು ಹಿಂಗೆ ಆಸೆ ಮಾಡೋಣ್ಲೆ, ಬಿಡು ಬೇಡಕ್ಕಿಲ್ಲ ದಿಮಾಕ್ಲಾಡಿ. ನಾನು ಅಷ್ಟು ಮಾತಾಡಿದ್ರು ಮಾತಾಡೋಲ್ರಿ ದಿಮಾಕ್ಲಾಡೋರು. ಎಷ್ಟರ ಸೊಕ್ಕಿರ್ಬೇಕು ಅವ್ರಿಗೆ ಬರಲಿ. ಎಷ್ಟು ಬರ್ಲಿಕ್ಕೆ ಸಕ್ಕರೆ ಐತನ ಚಾಪುಡಿ ಐತನ ಬಂದಂದ್ರೆ ಅವಾಗ ಮಾಡ್ತೀನಿ ಆಕಿ ಮಜಾ. ಆಕಿನ ಜೊತೆ ಸೇರಿ ಆಕಿನ ದೊಡ್ಡ ದಿಮಾಕನ ಮಾಡಕ. ನನ್ನ ಬಗ್ಗೆ ಮಾತಾಡಿಲ್ಲ ಅಂದ್ರೆ ಅವ್ರಿಗೆ ಜೀರ್ಣ ಆಗಂಗಿಲ್ಲ ಅನ್ಸುತ್ತೆ. ಯಾವ ನೋಡಿದ್ರೆ ನನ್ನ ಬಗ್ಗೆ ಮಾತಾಡಿ ನನಗೂ ಟೈಮ್ ಬರ್ತೈತಿ. ಸಂಜೆ ಮುಂದೆ ಆಗ್ತಂತಾಲೆ ಚಾ ಮಾಡಿ ಚಾ ಕುಡೇನಂತ. ಇವ್ರ ಮಾತು ಕೇಳಿ ತಲೆ ನೋವಾಕತ್ತೈತಿ ನಂದ. ಬರೀ ಅತ್ತಿ ಬರ್ರಿ, ಚಾ ಮಾಡಿನ ಬರ್ರಿ, ಈಗ ಬಿಸ್ಕಿಟ್ ಬರ್ರಿ. ಮಮ್ಮಿ ನಂಗೆ ಚಾ ಜೊತೆ ಬಿಸ್ಕಿಟ್ ಬೇಕು, ಬಿಸ್ಕಿಟ್ ಇದ್ರೆ ಅಷ್ಟೇ ಚಾ ಕುಡಿಯಕ್ಕೆ ನಾನು. ಈಗ ಸಂಜೆ ಮುಂದೆ ಚಾ ಬಿಸ್ಕಿಟ್ ಆಯ್ತು. ಈಗ ರಾತ್ರಿದೊಂದು ಯೋಚನೆ ಮಾಡ್ಬೇಕು. ಹೆಣ್ಮಕ್ಳ ಜೀವನ ಇಷ್ಟ ಆಗುತ್ತೆ. ಮುಂಜಾನೆ ಏನು ನಾಷ್ಟ ಮಾಡಬೇಕು, ಮಧ್ಯಾಹ್ನ ಏನು ಊಟ ಮಾಡಬೇಕು, ರಾತ್ರಿ ಏನು ಅಡುಗೆ ಮಾಡಬೇಕು. ಬರೀ ಇಂಥದ್ರಾಗ ಅರ್ಧ ಜೀವನ ಇವ್ರು ಅಡುಗೆ ಮಾಡಿ ಹಾಕೋದ್ರಾಗ ಮುಗಿದೋಗ್ಬಿಡುತ್ತೆ ನಮ್ಮ ಕತೆ. ರಾತ್ರಿ ಊಟಕ್ಕೆ ಅನ್ನ ಸಾರು ಮಾಡೋರು ನಡೀತಿತ್ತು. ನನ್ನ ಗಂಡ ಏನರ ಮಾಡಿ ಹಾಕಿದ್ರೆ ತಿಂದು ಸುಮ್ಮನೆ ದೋಕಾನ. ಇನ್ನು ಮತ್ತಿದೊಂದು ದೊಡ್ಡ ಕಾಟ ಆಯ್ತು, ರೊಟ್ಟಿ ಮಾಡಬೇಕು. ರೊಟ್ಟಿ ಮಾಡಿಲ್ಲ ಅಂದ್ರೆ ನಡೆಯೋದಿಲ್ಲ. ಈಗ ಬೆಳಗ್ಗೆನ ಬೇಯಿಸ್ಕೊಂಡಿರೋ ರೊಟ್ಟಿ ಹಿಂಗಾಗ್ಯಾವ ಅಂತೇಳಿ ಚಂದ ಬಡ್ದು ಹಾಕ್ತೀನಿ. ಈಗ ನಮ್ಮ ಮತ್ತೆ ಹೇಳೋದು ಒಳ್ಳೇದೇ ಇತ್ತು. ರೊಟ್ಟಿ ತಿಂದು ಅವರೆಷ್ಟು ಗಟ್ಟಿ ಅದಾರ ನೋಡು. ಹೊರಗೆ ಬೆಳೆಯನ್ನು ಅಡುಗೆ ಮಾಡ್ಬೇಕು. ಆರಾಮದಲ್ಲಿ ರೊಟ್ಟಿ ನೋಡ್ಕೊಂತ ಕುಂತ್ರೆ ನಾನು ಒಬ್ಬಾಕಿನ ಕೆಲಸ ಮಾಡಕ್ಕೆ ಹಚ್ಚಿ. ತಾವು ಬಂದು ಹೆಲ್ಪ್ ಮಾಡಿದ್ರೆ ಪಟ ಮುಗಿಸ್ಕೊಂಡು ನಾನು ಟಿವಿ ನೋಡ್ತೀನಿಲ್ಲ. ನಾನು ಪಟ ಅಡುಗೆ ಮುಗಿಸಿ ಟಿವಿ ನೋಡಕ್ಕೆ ಹೋಗ್ತೀನಂತೆ. ಯಾವುದೋ ಕಾಮಿಡಿ ಮೂವಿ ನೋಡಕತ್ತಾರ ಅನ್ಸುತ್ತೆ. ಆಲ್ಮೋಸ್ಟ್ ಎಲ್ಲ ಅಡುಗೆ ಆಯಿತು. ಇವಾಗ ಒಂದು ಸ್ವಲ್ಪ ನೆಮ್ಮದಿ ಸಿಕ್ಕಂಗೆ ಆಗತ್ತೆ ನನಗೆ. ಇಲ್ಲಾಂದ್ರೆ ನಮ್ಮ ಅತ್ತೆ ಬಂದು ನನ್ನ ಸಾಯ ಹೊಡಿತಿದ್ಲು. ಇವತ್ತಂತೂ ಫುಲ್ ಸುಸ್ತಾಗಿ ಕಣ್ಣು ಹೊಡ್ಯಾಕತ್ತು, ನಿದ್ದೆ ಬಂದಾಗ ಆಗತ್ತೈತಿ. ಅಕ್ಕಿ ಸಾಕು, ಊಟ ಮಾಡಿ ಬರ್ರಿ. ಅವಾಗಿಂದ ಬರೀ ಇದನ್ನ ಮಾಡಕತ್ತೀರಿ. ಟೈಮ್ ಆಗೈತೆ ಬರ್ರಿ, ಪಟ ಊಟ ಮಾಡಿ ಮಕ್ಕೊಂಡು ಬರ್ರಿ. ತನ್ನ ಅಡುಗೆ ಮಾಡಕ್ಕೆ ಹಚ್ಚಿವಿ, ನಾ ಇಲ್ಲಿ ಟಿವಿ ನೋಡಕತ್ತೇವಲ್ಲ, ಎಷ್ಟು ಉರಿಯಾಕತ್ತೈತಿ ನೋಡಕಿ. ಅದ್ರ ಸಂಬಂಧ ಇಟ್ಟು ಸಿಟ್ಟಿಲ್ಲ ಮಾತಾಡಕತ್ತ. ಗೊತ್ತಾಕೈತ ನಂಗೆ. ಬರ್ರಿ ನಾನು ಸೊಸಿ ಪಾಪ ಎಲ್ಲ ಅಡುಗೆ ಕೆಲಸ ಮುಗಿಸ್ಕೊಂಡು ಬಂದೈತಿ. ಊಟ ಮಾಡಂಬರ್ರಿ. ಹ್ಞೂ ಅಮ್ಮ, ಹೌದು, ನಂಗೂ ಭಾಳ ಅಷ್ಟವಾಗೈತಿ. ಊಟ ಮಾಡಂಬರ್ರಿ ಅಂತ. ಬಾಗುಂಡವ ಬಾ, ಊಟ ಮಾಡಂಬ. ನಿಮ್ಮ ಅವ್ನ ಮಾರಿ ಇಂಥದಾಗೈತಿ, ಸಮಾಧಾನ ಮಾಡಿ ನೀನ. ನಂದು ಜಸ್ಟ್ ಊಟ ಮಾಡ್ಕೊಂಡು ಬಂದೇನ್ರಿ. ನಿಮ್ದು ಊಟ ಆತನ್ರಿ? ಊಟ ಮಾಡ್ಕೊಂಡು ನಾನು ಬಾಂಡೆ ತಿಕ್ಕೊಂಡ್ ಬಂದೇನ್ರಿ. ಮತ್ತೆ ಬೆಳಗ್ಗೆ ಲಗು ಆಕೈತಿ ಕೆಲಸ. ಮತ್ತೆ ಬಾಂಡೆ ಇತ್ತು ಅಂದ್ರೆ ಮತ್ತೆ ಬಾಂಡೆ ತಿಕ್ಕೊಂಡ್ ಮತ್ತೆ ಅದೊಂದು ಕೆಲಸ ಹಿಡಿತೈತ್ರಿ. ಅದ್ರ ಸಂಬಂಧ ಊಟ ಮಾಡ್ಕೊಂಡು ಬಾಂಡೆ ತಿಕ್ಕೊಂಡ್ ಬಂದ್ಬಿಟ್ಟೇನ್ರಿ ನಾನಂತ. ಈಗ ಹೋಗಿ ನಿದ್ದೆ ಮಾಡ್ಬೇಕ್ರಿ. ಮತ್ತೆ ಗೊತ್ತೈತಲ್ರಿ ನಿಮಗೆ ನಮ್ಮ ಮತ್ತೆ ಎಷ್ಟೊತ್ತಿಗೆ ಎಬ್ಬಿಸ್ತಾಳ ಅನ್ನೋದು. ಅದ್ರ ಸಂಬಂಧ ಈಗ ಹೋಗಿ ನಿದ್ದೆ ಮಾಡ್ತೇನ್ರಿ. ಭಾಳ ನಿದ್ದೆ ಬರಾಕತ್ತೈತಿ. ಇದ ನೋಡ್ರಿ, ಇದು ನನ್ನ ಫ್ಯಾಮಿಲಿ ಓಡ್ರಿ. ಇದು ದಿನ ಇದಾಕತ್ತೀರಿ ನಮ್ದು. ಇದ ಬೆಳಗ್ಗಿಂದ ಸಂಜೆತನ ಇದಾತ್ರಿ ನಮ್ದು. ಧರ್ಮಪುರ ಗಾಸಿಪ್ ಅಂತ ಹೊಸ ಚಾನಲ್ ಓಪನ್ ಮಾಡೇನ್ರಿ. ನಿಮ್ಮ ಸಪೋರ್ಟ್ ನಮ್ಗೆ ತುಂಬ